ಗಾಯತ್ರಿ, ದಿನೇ ದಿನೇ ನೀನು ಎತ್ತರ ಬೆಳಿತಿದ್ಯಾ. ಇನ್ ಮುಂದೆ ನಿನ್ನ ಎತ್ಕೊಳ್ಳೋದು ಕಷ್ಟ. ಕೂತ್ಕೋ. ನಿನ್ನನ್ ಯಾರೇ ಎತ್ಕೊ ಅಂದಿದ್ದು? ಎತ್ಕೋ ಅಂತ ಕೈ ಚಾಚಿದ್ಲು ಆಂಟಿ. ಇನ್ನೊಂದ್ಸಲ ಎತ್ಕೊಳಕ್ ಹೋದ್ರೆ ನಿಂತ್ಕೊಳಕ್ ಆಗದೆ ಕಾಲ್ ಜಾರ್ ಬೀಳ್ತೀಯ ಜೋಪಾನ. ಪುಟ್ಟಿ, ಹಾಲ್ ಕುಡಿ. ವೆರಿ ಗುಡ್. ಈ ತರ ಎಲ್ರಿಗೂ ಸಹಾಯ ಮಾಡ್ತಾ ಇದ್ರೆ ಎಷ್ಟು ದಿನ ಬೇಕಾದ್ರೂ ಮನೇಲಿ ಇರ್ಬೋದು. ಅದ್ರಲ್ಲಿ ಏನಿದೆ ರೀ, ಚಿಕ್ಕ ಮಗುಗಲ್ವಾ ಸೇವೆ ಮಾಡ್ತಾ ಇರೋದು. ಯಾಕೆ ನಮಗ್ ಮಾಡಲ್ವಾ? ಏನ್ ಬಾಬಾ ಹಾಗ್ ಮಾತಾಡ್ತೀರಾ? ಏಯ್ ಚಿಚಿ, ನೀವು ಬೇರೆ ತರ ಅರ್ಥ ಮಾಡ್ಕೋತಿದ್ರ ಹೇಗೆ? ಯಾರು ಏನು ಅನ್ಕೊಳ್ಳೋದಿಲ್ಲ ಬಿಡಿ. ತಾವು ಓವರ್ ಆಗಿ ಏನು ಅನ್ಕೋಬೇಡಿ. ನಿಮ್ ಬಗ್ಗೆ ನನಗ್ ಚೆನ್ನಾಗಿ ಗೊತ್ತಿದೆ. ಆದ್ರೆ ವೈಶಾಲಿಗೆ ಗೊತ್ತಿಲ್ಲ ಅಲ್ವಾ? ಗಾಯತ್ರಿ, ಹಾಲ್ ಕುಡಿಯಮ್ಮ. ಕುಡಿಯಲ್ವಾ? ಯಾಕೆ ಪುಟ್ಟಿ, ಹಸು ಆಗ್ತಾ ಇಲ್ವಾ? ಕೋಟೆ ತುಂಬ ಹೋಯ್ತಾ? ಏನ್ ತಿಂದೆ? ಮಗುಗಿನ್ನು ಮಾತ್ ಬರಲ್ಲ ಅಲ್ವಾ ಬ್ರೋ? ಏನ್ ಹೇಳುತ್ತೆ? ತಿಂದಿರೋ ಚಾಕ್ಲೇಟ್ ರ್ಯಾಪರ್, ಬಿಸ್ಕೆಟ್ ಪ್ಯಾಕೆಟ್ ಕವರ್ನ ತೋರಿಸ್ತಾ ಇದ್ದಾಳಲ್ಲ. ಹಾ, ಸ್ವಲ್ಪ ಕುಡಿ ಗಾಯತ್ರಿ. ಹಾಲಲ್ಲಿ ವಿಷ ಹಾಕಿದೀವಿ ಅಂತ ಈ ಮಗುಗೇನಾದ್ರೂ ಗೊತ್ತಾಯ್ತಾ ಹೇಗೆ? ಹಸ್ರಿಲ್ಲ ಅಂದ್ರೆ ಏನು ತಿನ್ನಲ್ಲ, ನೀರ್ ಕೂಡ ಕುಡಿಯಲ್ಲ. ನಿನ್ ಮಗಳನ್ನ ಎತ್ಕೊಂಡು ನನಗ್ ಸುಸ್ತಾಗಿದೆ ನೈನಿ. ನಿಜವಾಗ್ಲೂ ಹಾಲು ಕುಡಿಬೇಕಾದವಳು ನಾನು. ನನ್ ಕೊಡು ವೈಶಾಲಿ. ಮಾಮ್, ಹಾಸಿನ ಕೂಡ ಚಿಕ್ಕ ಮಕ್ಳು ತರನೇ ಆಡ್ತಿದ್ದಾರೆ. ಸಂಕೋಚ ಇಲ್ದೇನೆ ತಗೊಂಡ್ರು, ನೋಡಿದ್ರಾ? ಅದ್ರಲ್ಲಿ ಸಂಕೋಚ ಪಡೋದಕ್ಕೆ ಏನಿದೆ? ಈ ಮನೆಗೆ ಬಂದು ನಾವೇ ಸಂಕೋಚ ಪಟ್ಕೊಂಡಿಲ್ಲ ಅಂಥದ್ರಲ್ಲಿ ಈ ಮನೆ ದೊಡ್ಡ ಸೊಸೆಗೆ ಸಂಕೋಚ ಎಲ್ಲಿರುತ್ತೆ? ನೀನು ಸುಸ್ತು ಅಂತ ಹೇಳ್ತಿದ್ದೆಲ್ಲಮ್ಮ, ಕುಡಿ. ಇರಕ್ಕ ಆಗ್ಲಿಂದ ಗಾಯತ್ರಿ ನನಗೆ ಹಾಲ್ ಬೇಡ ಅಂತ ತಲೆ ಆಡಿಸ್ತಾ ಇದ್ದಾಳೆ. ನಿನ್ನ ಪ್ರಯೋಗಕ್ಕಿಷ್ಟು. ಚಿಕ್ಕ ಮಗುಗೆ ಏನಾರು ಆಗಿದ್ರೆ ನಿನ್ನ ಜೈಲಿಗೆ ಹಾಕಿಸ್ತಾ ಇದ್ರಲ್ಲಿ. ನಮ್ಮ ಅತ್ತಿಗೆ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನನ್ನನ್ನು ಕೇಳಿ ಹೇಳ್ತೀನಿ. ಅದನ್ನ ಬಿಟ್ಟು ಈ ತರ ಸುಮ್ನೆ ಏನೇನೋ ಮಾಡಬೇಡಿ. ನನ್ ಗಂಡ ನಮ್ಮ ಅಕ್ಕನ ಬಗ್ಗೆ 1 ಗಂಟೆ ಅಲ್ಲ, 1 ಇಡೀ ದಿನ ಬೇಕಾದ್ರೆ ಟೈಮ್ ತಗೊಂಡು ಅವಳನ್ನ ಹೊಗಳ್ತಾ ಕೂತ್ಕೊಂಡಿರ್ತಾರೆ. ಒಂದ್ ನಿಮಿಷ, ಅಂದ್ರೆ ಈಗ ಇವಳು ನಿನ್ ಸ್ವಂತ ಅಕ್ಕ ನೈನಿನೇ ಅಂತ ಹೇಳ್ತಿದೀಯಾ? ಹೌದು. ಈ ಹಾಲಿಂದ ನೈನಿ ಮೇಲಿರೋ ಅನುಮಾನ ಎಲ್ಲ ಎಲ್ರಿಗೂ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಮುಖ್ಯವಾಗಿ ನಮ್ ಪಿಲ್ಲು ಆಂಟಿಗೆ. ಇವಾಗ ಮಾಮು ಎಸ್ ಆರ್ ನೋ ಅಂತ ಕೂಡ ಹೇಳಲ್ಲ ಬಿಡಿ. ಬಾಯಲ್ಲೇನ್ ಇಟ್ಕೊಂಡಿದ್ದೀರಾ? ನಿನ್ ಬಾಯಿ ಮುಚ್ಕೊಂಡಿರ್ತೀಯ? ಇರಮ್ಮ. ಅಮ್ಮ ನೈನಿ, ನೀನ್ ಏನ್ ಮಾಡ್ತಿದ್ಯೋ, ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದೀಯೋ ನನಗೊಂದು ಅರ್ಥ ಆಗ್ತಿಲ್ಲ. ಆದ್ರೆ ದಯವಿಟ್ಟು ನಿಜ ಹೇಳು ಅಂತ ಬೇಡ್ಕೊಳ್ತಿದ್ದೀನಮ್ಮ. ಏನಾಯ್ತು ಅಜ್ಜಿ? ಇನ್ನು ಏನಾಗ್ಬೇಕಮ್ಮ ಮಗಳೇ? ವಿಶಾಲ್ ಅವರ ಹೆಂಡತಿ ನೈನಿ ಕೋಮಾದಲ್ಲಿ ಇದ್ದಾರೆ ಅಂತ ಹೇಳಿದೆ. ಅಯ್ಯೋ ಪಾಪ ಅಂತ ನಿನ್ ಜೊತೆ ಸೇರಿ ನಾನು 2 ಹನಿ ಕಣ್ಣೀರ್ ಹಾಕಿದೆ. ಆದ್ರೆ ಈಗ ನೋಡಿದ್ರೆ ನನ್ನ ಮಗಳು ವೈಶಾಲಿ ಮೇಲೆ ನೀನು ಕೈ ಮಾಡಿಬಿಟ್ಟೆ. ಏನಾಯ್ತು ಅಜ್ಜಿ? ವಿಶಾಲ್ ಅವರ ಹೆಂಡತಿ ನೈನಿ ಕೋಮಾದಲ್ಲಿ ಇದ್ದಾರೆ ಅಂತ ಹೇಳಿದೆ. ಅಯ್ಯೋ ಪಾಪ ಅಂತ ನಿನ್ ಜೊತೆ ಸೇರಿ ನಾನು 2 ಹನಿ ಕಣ್ಣೀರ್ ಹಾಕಿದೆ. ಆದ್ರೆ ಈಗ ನೋಡಿದ್ರೆ ನನ್ನ ಮಗಳು ವೈಶಾಲಿ ಮೇಲೆ ನೀನು ಕೈ ಮಾಡಿಬಿಟ್ಟೆ. ಏನಾಯ್ತು? ವಿಶಾಲ್ ಅವರ ಹೆಂಡತಿ ನೈನಿ ಕೋಮಾದಲ್ಲಿ ಇದ್ದಾರೆ ಅಂತ ಹೇಳಿದೆ. ಅಯ್ಯೋ ಪಾಪ ಅಂತ ನಿನ್ ಜೊತೆ ಸೇರಿ ನಾನು 2 ಹನಿ ಕಣ್ಣೀರ್ ಹಾಕಿದೆ.
ಟೆನ್ಷನ್ ಮಾಡ್ಕೊಂಡು ಏನ್ ಮಾಡೋದು ಅಂತ ಗೊತ್ತಾಗ್ದೆ ಅಲ್ಲಿಂದ ಇಲ್ಲಿ ಓಡಾಡ್ತಿರ್ತೀರಾ ಅಂತ ಅನ್ಕೊಂಡೆ. ತುಂಬಾ ಆರಾಮಾಗಿ ಕೂತಿದ್ದೀರಲ್ಲ. ನಾನ್ ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಆ ನೀವು ಅಭಿಮಾನದಿಂದ ಆರಾಧಿಸೋ ದೇವತೆ ಅಲಿಯಾಸ್ ನೈನಿ ಅದ್ಕೆ ಮಗ್ಳಿಗೆ ದೇವಿಪುರದ ವೈಶಾಲಿ ವಿಷ ಬೆರೆಸಿದ ಹಾಲನ್ ಕುಡಿಸ್ಬೇಕು ಅಂತ ಯಾಕೆ ಅನ್ಕೊಂಡ್ಲು ಅಂತ ಯೋಚನೆ ಮಾಡೋದಿಲ್ವಾ? ಅವ್ರು ಮಾಡಿರೋದು ಒಳ್ಳೆ ಕೆಲ್ಸನೇ ಅಲ್ವಾ? ಏನ್ ಹೇಳಿದ್ರಿ? ವೈಶಾಲಿ ಮಾಡಿದ್ದು ಒಳ್ಳೆ ಕೆಲ್ಸನಾ? ಹಾಲ್ ಕುಡಿಯೋದ್ ಹಾಗಿರ್ಲಿ, ಬಾಯಿಯೊಳಗೆ ಒಂದ್ ಹನಿ ಹಾಲ್ ಬಿದ್ದಿದ್ರು ಗಾಯತ್ರಿ ಪುಟ್ಟಿ ನಮ್ ಪಾಲಿಗಿರ್ತಾ ಇರ್ಲಿಲ್ಲ.